ಜೈ ಪರಾಗ್, ಜೈ ಪರಾಗ್, ಜೈ ಪರಾಗ್. ಹಸ್ತಿನಾವತಿ ಜಗನ್ಮಾತೆ ನಮೋ ನಮಃ. ಒಂದೇ ಬಾಣದಿಂದ ಗಂಗಾ ಪ್ರಹಾರವನ್ನೇ ಹಿಬ್ಬಾಗ ಮಾಡಿದ ಕುರುಪಿತಾಮಹ ಭೀಷ್ಮರಿಗೆ ನಮೋ ನಮಃ. ಈ ಕುರು ಸಭಾಂಗಣದಲ್ಲಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ಆಚಾರ್ಯ ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋಕ್ತಿಯ ಸುಂದರ ಈ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಒಂದೇ ರಕ್ತವನ್ನು ಹಂಚಿಕೊಂಡು ನನ್ನ ಒಡ ಹುಟ್ಟಿದ ಪ್ರಿಯ ಸಹೋದರ ಶಾಸನ ಎದುರು ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕಿತ್ತೊಗೆದು ಅಟ್ಟಹಾಸ ಮೆರೆದ ನನ್ನ ಸೋದರ ಮಾವ ಸಿಂಧು ರಾಜ ಕೆಚ್ಚೆದೆಯ ಕಟ್ಟಾಳು ಈ ಸುಯೋಧನನ ಕಣ್ಮಣಿ ಪ್ರಿಯ ಮಿತ್ರನಾದ ಅಂಗಾದೀಪ ಕರ್ಣ ಇನ್ನು ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜಾರೂಕನಾಗದೆ ಅನುಭವ ರಾಜಭಕ್ತಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಗಳನ್ನು ಕೊಡುತ್ತಾ ಸದಾ ನನ್ನ ಜೊತೆಯಲ್ಲೇ ಇರುವ ಸೋದರ ಮಾವ ಶಕುನಿ ಮಾವ. ಮುರುಗಲೋಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ. ಮುರುಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ. ವರ್ಧನೆಗೆ ಗುರೋಧರ ನಿಪುಣ ನಿಂಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶಾಸನ ಎಣೈ ಹೊರೆಯನಗೆ ಸುರಸಿಂಧೂತನಯ ಗುರುವಂದ ವಿನಯ. ಸಭಾಸದರೇ, ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಕುರುಕುಲ ಸಿಂಹಾಸನದಿ ಛಲವ ಇರಲೆ ಶೌರ್ಯದಿಯೇ ಕೈಲ ದೊರೆ ಎನಿಸಿ ಬಾಳುತ್ತೆ. ಕುರುಕುಲ ಸಿಂಹಾಸನದಿ ಛಲವ ಇರಲೆ ಶೌರ್ಯದಿಯೇ ಕೈಲ ದೊರೆ ಎನಿಸಿ ಬಾಳುತ್ತೆ. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಭೀಷ್ಮ ಗುರು ದ್ರೋಣಾದಿಗಳಿರಲು ಶೌರ್ಯದಿ ರಣಗಳ ಓಡಿದರೆ ಬಿಡುವೆನೆ. ಭೀಷ್ಮ ಗುರು ದ್ರೋಣಾದಿಗಳಿರಲು ಶೌರ್ಯದಿ ರಣಗಳ ಓಡಿದರೆ ಬಿಡುವೆನೆ. ಅವಶ್ಯವನ್ನು ಸಲಹೆ ನೀಡುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಅವಶ್ಯವನ್ನು ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ದುಶ್ಯಾಸನ ಅವನ ಓದಿಸದಿರುವನೆ. ಅನುಜ ದುಶ್ಯಾಸನ ಅವನನ್ನು ಓದಿಸದಿರುವನೆ. ಈಗಿರುವಲ್ಲಿ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಗುರುಕುಲ ಸಿಂಹಾಸನ
ಸರಿಸಾಟಿ ಇರುವರೆ ಪಿತಾಮಹರೇ, ಈ ದಿನ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಕಾಡು ಮೇಡುಗಳನ್ನು ಅಲೆದು ಗೆಡ್ಡೆ ಗೆಣಸು ತಿನ್ನುತ್ತಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಆ ಕಳ್ಳ ಕೃಷ್ಣನನ್ನು ಸಂಧಿಗಾಗಿ ಕಳಿಸಿರುವರಂತೆ. ಕೇಳಿದಿರಾ ಅವರ ನಡತೆಯನ್ನು? ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ಯುದ್ಧ ತಾತ, ನಾನದಕ್ಕೆ ಸದಾ ಸಿದ್ಧ, ನಾನದರ ದೀಕ್ಷಾ ಬದ್ಧ. ನನ್ನ ಬಳಿ 11 ಅಕ್ಷೋಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮೋದಿಸಿದ ಹಾನಿಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಾನು ಮತ್ತೆ ನಮ್ಮ ಅಂಗಾಧಿಪತಿಯಾದ ಕರ್ಣನಿಲ್ಲವೇ? ದುರ್ಯೋಧನ, ಭೀಷ್ಮ ದ್ರೋಣಾದಿ ಗುರುಜನರಿರುವಾಗ ಅವರ ಕಣ್ಣ ಮುಂದೆಯೇ ಬೆಳೆದ ನನಗೇತಕ್ಕೆ ಅಂತಹ ವಿಚಾರ? ಏನು ಪುರುಷೋತ್ತಮರು ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ಪುರುಷೋತ್ತಮ? ಯಾರು ಪುರುಷೋತ್ತಮ? ನಾರಿಗೆ ಪುರುಷೋತ್ತಮ. ರಾಜಾದಿರಾಜ ಪುರುಷ ಶ್ರೇಷ್ಠ ನಾನಿರುವಾಗ ಆ ದನ ಕಾಯುವ ಗೋಪಾಲಕನ ಪುರುಷೋತ್ತಮನೋ? ನೇರವಾಗಿ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನ ಮುರುಕು ಜೋಪಡಿಯನ್ನ ಆಶ್ರಯಿಸಿದನಂತೆ. ಚಿಚಿ, ಎಲ್ಲಿ ತಾನೇ ಓದಿತು ಅವನ ತಿರುಪೆ ಬುದ್ಧಿ? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ಪಾಂಡವರ ರಾಯಭಾರಿಯಾಗಿ ಬರುತ್ತಿರೋನಲ್ಲದೆ ನಿನ್ನಲ್ಲಿ ಯಾಚನಗಾಗಿ ಬರುತ್ತಿಲ್ಲ, ತಿಳಿಯಿತೆ? ವೇದಿರ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಸಾರ್ವಭೌಮನಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು ಬಾಯಿ ಮುಚ್ಚು ದ್ರೋಹಿ. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯವು ನಿನಗೆ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನನೋ? ರೋಗಿಗೆ ಅಪತ್ಯವು ರುಚಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿ ನೀನು ಈ ರೀತಿ ಮಾತನಾಡುವೆಯಾ? ವಿಜಯ ರಾಜರಿಂದ ಪರಿವೇಷ್ಟಿತನಾದ ನನಗೆ ಈ ದಾಸಿ ಪುತ್ರನ ನೀತಿ ವಾಕ್ಯ ಅನಾವಶ್ಯಕ. ಸಹೋದರ, ಹಿರಿಯವನೆಂದು ಸುಮ್ಮನಿದ್ದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವನು. ಕೂಡಲೇ ಇವನನ್ನು ಸಭೆಯಿಂದ ಆಚೆಗೆ ತಳ್ಳಿಬಿಡು, ತೋಲಗಲಿ ದ್ರೋಹಿ. ಸಾಕು ವಿದರನ ನೀತಿ ವಾಕ್ಯವ, ಸಾಕು ವಿದರನ ನೀತಿ ವಾಕ್ಯವ. ಬೇಕು ಬೇಕೆಂದು ದೊರವೆಯ, ಬೇಕು ಬೇಕೆಂದು ದೊರವೆಯ, ಬೇಕು ಬೇಕೆಂದು ದೊರವೆಯ. ಸಾಕು ವಿದರನ ನೀತಿ ವಾಕ್ಯವ, ಬೇಕು ಬೇಕೆಂದು ದೊರವೆಯ, ಬೇಕು ಬೇಕೆಂದು ದೊರವೆಯ. ನೀಚ ಕೃತ್ಯವ ನೆಸಗುತ್ತಾಳೆಂಬಳು, ನೀಚ ಕೃತ್ಯವ ನೆಸಗುತ್ತಾಳೆಂಬಳು ಆಚಕೆ ಇಲ್ಲದೆ ಬರುವೆಯ. ಸಾಕು ವಿದರನ ನೀತಿ ವಾಕ್ಯವ, ಬೇಕು ಬೇಕೆಂದು ದೊರವೆಯ, ಬೇಕು ಬೇಕೆಂದು ದೊರವೆಯ, ಬೇಕು ಬೇಕೆಂದು ದೊರವೆಯ. ಕೃಷ್ಣನಿಗೂ ಹೆಚ್ಚಿಗೆ ಮಾತುಗಳು ಏಕೆಯೋ? ಯಾಚನ ಮಾಡುವ ಕೃಷ್ಣನಿಗೂ ಹೆಚ್ಚಿಗೆ ಮಾತುಗಳು ಏಕೆಯೋ? ಸಾಕು ವಿದರನ ನೀತಿ ವಾಕ್ಯವ, ಬೇಕು ಬೇಕೆಂದು ದೊರವೆಯ, ಬೇಕು ಬೇಕೆಂದು ದೊರವೆಯ, ಬೇಕು ಬೇಕೆಂದು ದೊರವೆಯ. ಅಣ್ಣನ ಮಾತುಗಳನ್ನು ನನಗೆ ಬಿಟ್ಟು ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯಿಂದ ನಿನ್ನ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗಿಲ್ಲ. ನಡಿ, ಇಲ್ಲವಾದಲ್ಲಿ ಅನರ್ಥವಾದೀತು. ಸುಯೋಧನ, ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆ ತಿಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಅವಿವೇಕಿ ನೀನು, ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣನ ಪರಮಾತ್ಮನನ್ನು ಜರಿದಾಡಬೇಯಲ್ಲ. ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಬೇಕೆಂದು ತಿಳಿದನು. ಸುಯೋಧನ, ಹೇಳುವೆನು ಕೇಳೋ. ಪರಮೀಮನಂದು ರಾಜ ಸಭೆಯ ಲೋಕ ಭೀಕರ ಪಂಥ ಗೈರನಂದು ತಡೆದು ಕಾಯನ ಕಟ್ಟಿಸಿದ ತಡೆದು ಕಾಯನ ಕಟ್ಟಿಸಿದ ಈ ದನವ ಹೊರಗೆಡದ ಈ ಕ್ಷಣದೇ
ವಸ್ತ್ರಾಪರಣ ಸಮೇತ ಮಾಡಿಸಿದ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಗೆ ಪ್ರಹರಿಸಿ ಕೊಲ್ಲುವಾಗ ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದ ತಡೆದು ಹಡಗಿಸಿಟ್ಟಿದ್ದ ಈ ಸರ್ವೋತ್ತಮವಾದ ಬಿಲ್ಲನ್ನು ಈಗಲೇ ಬರೆದು ವಿದುರ, ಆಚಾರ್ಯರೇ, ಎಂತ ಅನರ್ಥ ಕಾರ್ಯವನ್ನು ಮಾಡಿದಿರಿ. ಹೀಗೆ ಬನ್ನಿ. ವಿಚಾರ ಮಾಡದೆ ವಿದುರ, ಆಚಾರ್ಯರೇ, ಬಾಲಕನಾದ ದುರ್ಯೋಧನನು ದುಡುಕಿ ಮಾತನಾಡಿದಕ್ಕೆ ಪ್ರಾಜ್ಞನಾದ ನೀನು ಇಂತಹ ಅನರ್ಥ ಕಾರ್ಯವನ್ನು ಮಾಡುವುದು ನ್ಯಾಯವೇ? ಇದು ನಿಮಗೆ ಸರಿಯಾದ ಕೆಲಸವೇ? ವಿದುರ, ಬಿಲ್ಲನ್ನು ಮುರಿಯಬಹುದೇ? ಮನಸ್ಸಿಗೆ ಶಾಂತಿಯನ್ನು ತೆಗೆದುಕೊಂಡು ಸಮಾಧಾನ ರೀತಿಯಿಂದ ವರ್ತಿಸಿರಿ. ಪ್ರಮಾದವಾಯಿತು ಕೌರವೇಶ್ವರ. ವಿದುರನನ್ನು ಅಪಹರಿಸಿ ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಆತನೇನಾದರೂ ಧನುರ್ಧಾರಿಯಾಗಿ ನಿಂತಿದ್ದರೆ ಈ ಮೂರು ಲೋಕದಲ್ಲಿ ಅವನನ್ನು ಜಯಿಸಬಲ್ಲ ವೀರರು ಯಾರಿದ್ದರು? ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಹೆದರುವುದೇ? ಈತನು ಬಿಲ್ಲನ್ನು ಹಿಡಿದು ಎಂದಾದರೂ ಯುದ್ಧ ಮಾಡಿರುವನೇ? ಅದಿರಲಿ, ಬಿಲ್ಲನ್ನು ಹಿಡಿಯಲು ಬರುವುದೇನೋ ಮೊದಲು ಕೇಳು. ಹೆದರಬೇಡ ಕರ್ಣ. ಈಗ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದೆಯಾದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾದೀತು. ಎಚ್ಚರ, ಇದು ರಾಜಾಜ್ಞೆ. ಸಹೋದರ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಆತನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಹಿಂದೆ ನಾನು ದ್ವಾರಕಾ ನಗರಕ್ಕೆ ಹೋಗಿದ್ದಾಗ ಹಗಲು ವೇಳೆ ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನು ಬಹಳವಾಗಿ ಕಾಯಿಸಿದ್ದನು. ಅದರ ಪ್ರತೀಕಾರವನ್ನು ನಾನು ಈಗ ತೀರಿಸಿಕೊಳ್ಳುವೆನು. ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಈಗ ಸಿದ್ಧವಾಗಿರುವುದು ತೆಗೆದುಕೋ. ಧರ್ಮ ತಾಂಡವ ಕರ್ಮ ಪಾಯಿಮ ಧರ್ಮ ತಾಂಡವ
ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈ ಮದೋನ್ಮತ್ತನಾದ ದುರ್ಯೋಧನನು ತಲೆಯನ್ನೂ ಸಹ ಎತ್ತದೇ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಈತನು ತಾನಾಗಿಯೇ ನನ್ನ ಬಳಿಗೆ ಬರುವಂತೆ ಮಾಡುವೆನು. ಜಾಗೃತವಾಗು ನನ್ನ ಯೋಗ ಮಾಯೆ. ದುರ್ಯೋಧನನು ಸಿಂಹಾಸನದ ಮೇಲಿಂದ ಇಳಿದು ಬಂದನು. ಆತಪ ಉರುಳಾಡಿ ಉರುಳಾಡಿ ಬಂದನು. ಬಾವಾ, ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲಯ್ಯ. ಕೃಷ್ಣ, ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದನೆಂದು ತಿಳಿಯಬೇಡ. ಆ ಒಂದು ವೇಳೆ ನಮಸ್ಕರಿಸಿದರೂ ಭೂಮಾತೆಗೆಂದು ತಿಳಿ. ಬಂದದ್ದಾಯಿತು, ಪೀಠವು ಸಿದ್ಧವಿರುವುದು. ಕುಳಿತುಕೋ ಪಾಂಡವರ ರಾಯಭಾರಿ. ಕೃಷ್ಣ, ಸುಯೋಧನ, ನಿನಗೆ ನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಇರಬಹುದು ಏನು, ಇದ್ದೇ ಇದೆ. ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತಿರುವ ನಿನಗೆ ರಾಜ ನರ್ತನವನ್ನು ತೋರಿಸುವೆನು. ನೋಡಿ ಖುಷಿ ಪಡು. ಸಹೋದರ ಅಗ್ರಜ, ಬರಮಾಡು. ಯಾರಲ್ಲಿ ಏನಪ್ಪಣೆ? ನರ್ತಕಿಯರ ಕರುನಾಳ ಕುರುಬು ರಾಜೇಶ್ವರ, ಕರುನಾಳ ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ, ಕರುನಾಳ ಕುರುಭು ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾತ್ಮ, ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾತ್ಮ, ಸೋದರ ಮಾವನ ಕೌರವೇಶ್ವರ, ಸುಯೋಧನ ಚತುರ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಈ
ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಳ ಕುರುಬು ರಾಜೇಶ್ವರ ತಗ ಕುರುಬು ಕುಲತಿಲಕ್ ಮುಕುಟೇಶ್ವರಾದಿ ಕರುನಾಳ ಕುರುಬು ರಾಜೇಶ್ವರ ಹಲೇ ಹಲೇ ಅಳೇಲೆ ಹಲೇ ಹಲೇ ಅಳೇಲೆ ನೀಲವರ್ಣದಾರಿ ಈ ಚೆಲುವ ಚೆಲುವ ನೀಲವರ್ಣದಾರಿ ಈ ಚೆಲುವ ಚೆಲುವ ಕೊಳಲನಾದಕ್ಕೆ ನಲಿದು ಕೊಳಲ ನಾದಕ್ಕೆ ನಲಿದು ಕೊಳಲ ನಾದಕ್ಕೆ ನಲಿವ ಶ್ರೀಕೃಷ್ಣ ಮುರಾರಿ ಹರಿ ಯಾರ ಆಸ್ಥಾನದಲ್ಲಿ ಯಾರ ಗುಣಗಾನ ನರ್ತಕಿ ಬೀರುಗಾಳಿಗೆ ಸಿಕ್ಕ ತರಗಲೆಯಂತೆ ತೋರಿ ಬಿಡುತ್ತೇನೆ ಎಚ್ಚರ. ಹೇಳು ಮತ್ತೊಮ್ಮೆ, ಹೇಳು ಮತ್ತೊಮ್ಮೆ. ತಾಕೆ ದಿಬಿ ತಾಕೆ ಜಣ್ಣು ತಾಕೆ ದಿಬಿ ತಾಕೆ ಜಣ್ಣು ತಾಕೆ ದಿಬಿ ತಾಕೆ ಜಣ್ಣು ತಾನ್ 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 ತಾಕೆ ದಿಬಿ ತಾಕೆ ಜಣ್ಣು ತಾಕೆ ದಿಬಿ ತಾಕೆ ಜಣ್ಣು ತಾಕೆ ದಿಬಿ ತಾಕೆ ಜಣ್ಣು ತಾನ್ ತಾನ್ ತಾನ್
Take it, me take it, journal, take it, me take it, journal, take it, me take it, journal, take it down, take it down. Take it, me take it, journal, take it, me take it, journal, take it, me take it, journal, take it down, take it down. Take it, me take it, journal, take it, me take it, journal, take it, me take it, journal, take it down, take it down. ಸಹೋದರ Take it, me take it, journal, take it down, take it down. Take it, me take it, journal, take it down, take it down. Take it, me take it, journal, take it down, take it down. Take it, me take it, journal, take it down, take it down. 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 Take it down, 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 take it down. Take it, me take it, journal, take it, me take it, journal, me take it, journal, take it, me take it, journal, me take it, journal, take it, me take it, journal, me take it, journal, take it, nada, take it, nada, take it, nada. Take it, me take it, journal, me take it, journal, take it, me take it, journal, me take it, journal, me take it, journal, me take it, journal, take it, me take it, journal, me take it, journal, take it, nada, take it, nada, take it, nada. Take it, me take it, journal, me take it, journal, take it, me take it, journal, me take it, journal, me take it, journal, me take it, journal, take it, me take it, journal, me take it, journal, take it, nada, 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 take it, nada. Tajam, tagadam, tagadam, tadaginaka, 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 tajam, tagadam, tagadam, tadaginaka, 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 tajam, tagadam, tagadam, tadaginaka, 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 bam, tadaginaka, 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 kulada, bam, tadaginaka, 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 kulada, bam, tadaginaka, tadaginaka, tadaginaka,
ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗದಧಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಜಲದಂಕಮಲ್ಲ ಕುರುವಂಶ ಕುಲತಿಲಕ ಜಲದಂಕಮಲ್ಲ ಕರುಣಾಳ ಕುರುಪು ನಾಗೇಶ್ವರ ಕುರುವಂಶ ಕುಲತಿಲಕ ಮುಕುಟೇಶ್ವರಾಧಿ ಕರುಣಾಳ ಕುರುಪು ನಾಗೇಶ್ವರ ರಾಜೇಶ್ವರ ಯಾರಲ್ಲಿ ನರ್ತಕಿಯರಿಗೆ ಸೂಕ್ತವಾದ ಬಹುಮಾನ ಕೊಟ್ಟು ಕಳಿಸಿ. ಕೃಷ್ಣ, ಸುಯೋಧನ, ನರ್ತನವನ್ನು ನೋಡಿದಾಯ್ತಲ್ಲವೇ, ಈಗ ನೀನು ಬಂದ ವಿಚಾರವನ್ನು ತಿಳಿಸಬಹುದು. ಸುಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದು ಬಂದೆನು ಸುಯೋಧನ. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೇನಾದರೂ ಹೇಳು ಕೃಷ್ಣ, ಬಹಳ ಸಂತೋಷದಿಂದಲೇ ಕೇಳುವೆನು. ಸುಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ ದುರ್ಯೋಧನ. ಮುರಾರಿಯು ಸಭೆಗೆ ಬಂದ ವಿಚಾರವನ್ನು ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯದ ರಾಜವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವೆಲ್ಲರೂ ಅನುಗ್ರಹಿಸಿ ಗಮನಿಸಬೇಕೆಂದು ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಬಾಹುಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ನೀವು ಹಾಗೆ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂಥದ್ದನ್ನು ತಿಳಿಯಿರಿ. ಪವಿತ್ರವಾದ ಭಾರತ ಮಾತೆಯನ್ನು ಶಾಂತಿ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೋಯಿಸುವಿರೋ? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರ್ತೇನೆ. ಕಪಟದೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮನಿಷ್ಠರು ಸತ್ಯವಂತರೂ ಆದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ತೋರಿಸುತ್ತಿದ್ದ ದೀರ್ಘ ವೈರವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟದೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾವರಣ, ಈ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ಬರಬೇಕಾದ ಅರ್ಧ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಈ
ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಕ್ಕೆ ಕುರು ದ್ರೋಣರೇ, ಕುರುಕುಲಕ್ಕೆ ಕುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾದವರೆಲ್ಲ ಮರಳಿ ಬರರೋ, ಧರಣಿಯಾಡಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರೆಂದು ತಿಳಿದು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಹೀಗೆ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸೇರಿಸಿದ್ದೇನೆ. ಇನ್ನು ವಿಚಾರ ವಿಚಾರ ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ.
ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವೆಲ್ಲವನ್ನು ಕೇಳಿದ್ರಲ್ಲವೇ? ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ವಿಷವಾಗುವುದು. ದುರ್ಯೋಧನ, ಪಾಂಡವರು ನೀವು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ? ದುರಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದೇ ಲೇಸು. ಇದು ನನ್ನ ಅಭಿಮತ. ಸುಯೋಧನ, ಯಾರು? ಚಿಕ್ಕಪ್ಪ ವಿದುರ ಮಹಾಶಯ ನನಗುಪದೇಶ ಮಾಡುವುದರಲ್ಲಿ ನೀನು ಒಬ್ಬನು. ನಡೆಯಲಿ ನಿನ್ನ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೂ ಏನು ಮಾಡಲಿ, ಕೆಡುಕರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷ ಸಂಭವಿಸುವುದು. ಸುಯೋಧನ, ಯೌವನ ಮತದಿಂದ ನೀನು ಗರ್ಭಿತನಾಗಿರುವೆ, ರಾಜ್ಯ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶ ನಿನಗೆ ರುಚಿಸುವುದಿಲ್ಲ, ಆದರೂ ಹೇಳುವೆನು. ಪಿತಾಮಹ ಭೀಷ್ಮನು, ದ್ರೋಣಾಚಾರ್ಯರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ಸುಯೋಧನ, ಹಠದಿಂದ ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಶಾಶ್ವತವಲ್ಲ, ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ಸುಯೋಧನ, ಒದರದಿರಲೋ ಮೆದುಳ ಕದರದೆ, ದೊಡುಕಿ ಒದರದಿರಲೋ ಮೆದುಳ ಕದರದೆ. ವೇದರ ಒದರದಿರಲೋ ಮೆದುಳ ಕದರದೆ, ದುಡುಕಿ ಒದರದಿರಲೋ ಮೆದುಳ ಕದರದೆ. ಕೌರವನ ವೇದರ ಕೌರವನ್ ನುಡಿವೆಯಾದೊಡೆ ಒಡಿವೆಯಾದೊಡೆ ಹೆರಿದು ಕೊಡುವನಿ ಖಡ್ಗದಳು ಒದರದಿರಲೋ ಮೆದುಳ ಕದರದೆ, ದುಡುಕಿ ಒದರದಿರಲೋ ಮೆದುಳ ಕದರದೆ. ಎದುರ ಹಬ್ಬಲಿಯ ಮಗನೇ ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಹೇರಿಸುವ ತೆರದಿ. ಹಬ್ಬಲಿಯ ಮಗನೇ ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಹೇರಿಸುವ ತೆರದಿ. ಕಡುವೈರಿ ಪಾಂಡವರ ಪರವಹಿಸಿ ಛಲದಂತ ಮಲ್ಲ ಗುರುವರೆಯ ಧಿಕ್ಕರಿಸಿ. ಕಡುವೈರಿ ಪಾಂಡವರ ಪರವಹಿಸಿ ಛಲದಂತ ಮಲ್ಲ ಗುರುವರೆಯ ಧಿಕ್ಕರಿಸಿ. ಒದರದಿರಲೋ ಮೆದುಳ ಕದರದೆ, ದುಡುಕಿ ಒದರದಿರಲೋ ಮೆದುಳ ಕದರದೆ. ನೆರೆದ ಕಥೆಯೊಳಗೆ ನೆರೆದ ಈ ಕೌರವನ ವೆದುರ. ನೆರೆದ ಸಭೆಯೊಳಗೆ ನೆರೆದ ಈ ಕೌರವನ ನುಡಿವೆಯಾದೊಡೆ ಹೆರೆದು ಕೊಲ್ಲನಿ ಖಡ್ಗದಳು. ನುಡಿವೆಯಾದೊಡೆ ಹೆರೆದು ಕೊಲ್ವೆನಿ ಖಡ್ಗದಳು. ಒದರದಿರಲೋ ಮೆದುಳ ಕದರದೆ, ದುಡುಕಿ ಒದರದಿರಲೋ ಮೆದುಳ ಕದರದೆ. ಒದರದಿರಲೋ ಮೆದುಳ ಕದರದೆ, ಒದರದಿರಲೋ ಮೆದುಳ ಕದರದೆ. ವೇದರ, ಸುಯೋಧನ, ಈ ನಿನ್ನ ನೀತಿ ವಾಕ್ಯವನ್ನು ಆ ಪಾಂಡವರಿಗೆ ಹೇಳಲಿಲ್ಲಬೇಕೆ? ಕೃಷ್ಣನಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ, ಪಿತಾಮಹ ಭೀಷ್ಮರಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಾಣುತ್ತಿರುವವು. ಆ ಪಾಂಡವರು ನಿರ್ದೋಷಿಗಳಲ್ಲವೋ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾಗಿ ಹೇಳಿದೆ. ಸಾಕು, ಸುಮ್ಮನೆ ಕುಳಿತುಕೋ ದ್ರೋಹಿ. ಕೃಷ್ಣ, ದುರ್ಯೋಧನ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನಲ್ಲ ಈ ಛಲದಂಕಮಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ಚೆನ್ನಾಗಿ ತಿಳಿದಿರು. ಪಾಂಡವರು ನಮ್ಮೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಯುದ್ಧ ಮಾಡಿ ಪಡೆಯಲಿ. ಕೃಷ್ಣ, ಯುದ್ಧ ಮಾಡಲು ಕೈಲಾಗದರೆ ಪುನಃ ಕಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ?
ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿಲ್ಲಿಸು ನಿನ್ನ ವಾಕ್ಪಟತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ಭಲೆ, ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಆಗಲ್ಲ, ಇಲ್ಲಿ ಕೇಳು. ಈ ಸಾರ್ವಭೌಮನನ್ನು ಸದೆಬಡಿಯಬೇಕೆಂದಿರುವನಲ್ಲ, ಆ ನಿನ್ನ ಹೊಟ್ಟೆ ಬಾಕ ಭೀಮ, ಅದು ದುರಾಗ್ರಹ. ನನ್ನ ಪ್ರಾಣ ಮಿತ್ರನನ್ನು ವಧಿಸಬೇಕೆಂದಿರುವನಲ್ಲ, ಆ ನಿನ್ನ ನಪುಂಸಕ ಪಾರ್ಥ, ಅದು ದುರಹಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಬಡ್ಡಿಯ ಸ್ನೇಹವನ್ನು ಬೆಳೆಸಿರುವರಲ್ಲ, ಆ ರಣ ಹೇಳಿ ಪಾಂಡವರು, ಅದು ದುಸ್ಸಹವಾಸ. ಈ ದುರ್ಯೋಧನ ದುಶ್ಯಾಸನರನ್ನು ಇದು ಈ ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದಿರುವರಲ್ಲ, ಆ ಕುನ್ನಿ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಡುವರಲ್ಲ, ಆ ಕುನ್ನಿ ಪಾಂಡವರು, ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ಇಡಿ. ದುರ್ಯೋಧನ ನೀತಿಶಾಸ್ತ್ರ ವಿಶಾರದವರು, ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸುತ್ತಿರುವ ಧರ್ಮರಾಯನ ಧರ್ಮವನ್ನು 3 ಲೋಕವೇ ಹೊಗಳುತ್ತಿರುವುದು. ಇನ್ನು ಪ್ರಳಯ ಕಾಲದ ಗುಡುಗಿನಂತೆ ಕೀಚಕ ಇಡಂಬಾರಿಗಳನ್ನು ಸಂಹರಿಸಿದ ರುದ್ರಾಂಶ ಸಂಭೂತ 1000 ಆನೆಯ ಬಲವುಳ್ಳ ಭೀಮಸೇನನ ಪರಾಕ್ರಮವನ್ನು ಈ ಲೋಕವೇ ಕೊಂಡಾಡುತ್ತಿರುವುದು. ಬಾವಾ, ಅದರ ಅನುಭವ ನಿನಗೂ ಇರುವುದು. ಇನ್ನು ಮಾದ್ರಿ ಕುಮಾರರುಗಳಾದ ನಕುಲ ಸಹದೇವರು ಮಹಾಮೇಧಾವಿಗಳು. ವಿಚಾರ ಮಾಡು ಕೌರವೇಶ್ವರ. ಒಳ್ಳೆಯ ವೀರರನ್ನೇ ಹೇಳಿದೆ ಕೃಷ್ಣ. ಧರ್ಮರಾಯ ಕೈಲಾಗದೆ ಹೇಳಿ ಸಾಧ್ವಿಯಂತೆ ವೇಷ ಧರಿಸಿ ಇಡೀ ವಿಶ್ವವನ್ನೇ ವಂಚಿಸುತ್ತಿರುವ ನಯವಂಚಕ. ಇನ್ನು ಆ ನಿನ್ನ ಹೊಟ್ಟೆ ಬಾಕ ಭೀಮ ಬಂಡಿ ಬಂಡಿ ಅನ್ನವನ್ನು ತಿಂದು ಹಿಡಿಂಬನನ್ನು ಕೊಂದ ಮಾತ್ರಕ್ಕೆ ಅವನೇನು ಅಜೇಯನೋ? ಅದನ್ನು ನೋಡಿದವರಾರು? ಆಗೊಂದು ವೇಳೆ ಕೊಂದಿದ್ದರು, ಅದು ನಿನ್ನ ಕುತಂತ್ರದಿಂದಲೇ ಕೃಷ್ಣ. ಕೃಷ್ಣ, ವಿರೋಧನ ತುಂಬಿದ ರಾಜಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ಮುಡಿ ಹಿಡಿದು ದರದರನ ಎಳೆ ತಂದು ಸೀರೆಯನ್ನು ಸೆಳೆವಾಗ ಎಲ್ಲಿ ಎಡಗಿತ್ತು ಅವನ 1000 ಆನೆಯ ಬಲ. ಇನ್ನು ಆ ನಿನ್ನ ನಪುಂಸಕ ಪಾರ್ಥ ಕಾಲ್ಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಯನ್ನು ತೊಟ್ಟು ಥಜಂ ಥಕಜಂ ಥಕಿಡಜಂ ಎಂದು ನಾಟ್ಯ ಕಲಿಸಿದ ನಪುಂಸಕ. ಅವನ ಪರಾಕ್ರಮವನ್ನು ನಾನು ಬಹಳ ಚೆನ್ನಾಗಿ ಬಲ್ಲೆ ಕೃಷ್ಣ. ಇನ್ನು ಆ ಮಾಂತ್ರಿ ಕುಮಾರರುಗಳು, ಇನ್ನು ಬಾಲಕರು ನನ್ನ ಅರಮನೆಯ ದ್ವಾರಪಾಲಕರಾಗಲು ಯೋಗ್ಯರಲ್ಲ. ಒಬ್ಬ ಗೋಪಾಲಕ, ಮತ್ತೊಬ್ಬ ಅಶ್ವಪಾಲಕ. ಕೃಷ್ಣ, ಅವರುಗಳ ಪರಾಕ್ರಮ ಗೋಪಾಲಕನಾದ ನಿನಗತಿ ಸೇವೆ ಹೊರತು ಭೂಪಾಲಕನಾದ ನನಗತಿ ಸೇವಲ್ಲ ಬಿಡು. ಕೃಷ್ಣ, ನಿಮ್ಮವರ ಪರಾಕ್ರಮವನ್ನೇ ಹೇಳಿದೆ ಅಷ್ಟೇ, ನಮ್ಮವರ ಪರಾಕ್ರಮವನ್ನು ಕೇಳು. ಭರತ ಕಂಡವ ಜಯಿಸಿ ಹರ್ಷದಿನ್ ಕುರುಕುಲವ ಪರಿಪಾಲಿಸುತ್ತಿರ್ಪ ಎನಗದಾರು ಸಾಟಿ. ಕೃಷ್ಣ, ಯೋಧನ ಪಂಡ ಭೀಮನ ಗುಂಡಿಗೆಯ ಸೀಳಲು ಪಂತಗೈದ ಎನ್ನನು ಜನಿಗದಾರು ಸಾಟಿ. ಕುಮಾರಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದ ಧನುವಂ ಪಡೆದ ಈ ಕರ್ಣನಿಗೆ ಸಾಟಿಯೇ ಆ ನಿನ್ನ ಅರ್ಜುನ. ಹಸಮ ಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿಂದ ಬಡವರು ಮಕುಟ ಮರ್ಧನರ
ಕೃಷ್ಣ, ಸುಯೋಧನ, ಇಡೀ ಭರತ ಖಂಡವನ್ನೇ ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಸಾಹಸಿಯೋ? ನನಗೆದರಿ ಕಾಡು ಮೇಡುಗಳಲ್ಲಿ ಅಲಿದು ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಿರುವ ಆ ಪಾಂಡವರು ಸಾಹಸಿಗಳು? ಕೃಷ್ಣ, ಆ ನಿನ್ನ ಬಂಡ ಭೀಮನ ಗುಂಡಿಗೆಯನ್ನು ಸೀಳಿ ಆತನ ರುಂಡ ಮುಂಡಗಳನ್ನು ಚೆಂಡಾಡಲು ಸದಾ ಪಂಥಗೈದು ಸಹೋದರ ದುಶ್ಯಾಸನ. ಇನ್ನು ಆ ಪಾರ್ಥನ ಶಿರವನ್ನು ಕತ್ತರಿಸಲು ಕುಮಾರ ಸ್ವಾಮಿಯನ್ನೇ ಮೆಚ್ಚಿಸಿ ಕಾಲ ವಿಷ್ಣುವೆಂಬ ಧನಸ್ಸನ್ನು ಪಡೆದು ನಿಂತಿರುವ ನನ್ನ ಪ್ರಿಯ ಮಿತ್ರ ಕರ್ಣ, ಇನ್ನು ಮಹಾಪರಾಕ್ರಮಶಾಲಿಗಳು ಸೈಂಧವ ರಾಜ ಇನ್ನು ಕಾಲ ಕಾಲಕ್ಕೆ ಸಲಹೆಗಳನ್ನು ಕೊಡುತ್ತಾ ಸದಾ ನನ್ನ ಜೊತೆಯಲ್ಲೇ ಇರುವ ನನ್ನ ಸೋದರ ಮಾವ ಶಕುನಿ, ಕೌರವೇಶ್ವರ, ಸಮಗ್ರ ಕುರುಪಾಂಡವರಿಗೂ ಶಸ್ತ್ರಾಸ್ತ್ರಗಳ ವಿದ್ಯೆಯನ್ನು ಕಲಿಸಿಕೊಟ್ಟ ಮಹಾಗುರುಗಳು ದ್ರೋಣಾಚಾರ್ಯರು, ಇನ್ನು ಕುರುಪಿತಾಮಹ ಭೀಷ್ಮರು, ಇವರೇನಾದರೂ ಧನುರ್ಧಾರಿಗಳಾಗಿ ರಣಾಂಗಣದಲ್ಲಿ ನಿಂತಿದ್ದೆಯಾದರೆ ಇವರೆದುರಿಗೆ ನಿಲ್ಲಬಲ್ಲ ವೀರನು ಧೀರನು ಈ ಚತುರ್ದಶ ಭುವನದಲ್ಲೇ ಯಾರೂ ಇಲ್ಲ. ಈಗ ಹೇಳು ಕೃಷ್ಣ, ನಮ್ಮಂತಹ ಅತಿರಥರ ಮಹಾರಥರ ಮುಂದೆ ಆ ನಿನ್ನ ಪಾಂಡವರು ಕೃಷ್ಣ, ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಕೃಷ್ಣ, ಕಾಡಿಗೋಗಲಿ ನಾಡು ದೊರೆಯದು ಕೊಡಲಾಗದು ರಾಜ್ಯವನ, ಕಾಡಿಗೋಗಲಿ ನಾಡು ದೊರೆಯದು ಕೊಡಲಾಗದು ರಾಜ್ಯವನ, ಕೊಡಲಾಗದು ರಾಜ್ಯವನ, ಕೊಡಲಾಗದು ರಾಜ್ಯವನ. ಕೃಷ್ಣ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯಿಂದ ನಿನ್ನ ಯುದ್ಧ ಬೀರು ಮಾತುಗಳಿಂದ ಶಾಂತವಾದಲ್ಲ. ನೀನು ಬಂದ ದಾರಿಯನ್ನು ಹಿಡಿ, ಇಲ್ಲವಾದಲ್ಲಿ ಗಾಳಿಗಟ್ಟುವೆ ಬಡಬರ ಕೆಡುಕನ ಬಿಡಿದ ಕಡಿವೆ ಗಾಳಿಗಟ್ಟುವೆ ಪರಮೇಶ್ವರ ಇಂದಿರಾಗ ಬೆಟ್ಟದ ಪರಮಯೋಗ ಹುಟ್ಟುತ್ತಲೇ ಈಗಲೇ ಕೋಗ ಬೆಟ್ಟದ ಪರಮಯೋಗ ಹುಟ್ಟುತ್ತ ಬೆಟ್ಟುತ್ತ ಪುಡಿ ಪುಡಿ ಹುಟ್ಟುತ್ತ ಹುಟ್ಟುತ್ತ ಮೆಟ್ಟದ ಪುಡಿ ಪುಡಿ ಹುಟ್ಟುತ್ತ ಆಡಿ ಗಾಟುವೆ ಕೃಷ್ಣ ಬರಬಲ ಕಡಿತನ ಬಿಡಿದ ಕಡಿವೆ ಗಾಡಿ ಗಾಟುವೆ ಗಾಡಿ ಗಾಟುವೆ ನೀತಿಯ ತೋರಿಸಿದಾತನು ಕ್ರೋಧ ಮಾಡ್ಬೋದು ಎಂಬಳಗೆ ನೀತಿಯ ತೋರಿಸಿದಾತನು ಕ್ರೋಧ ಮಾಡ್ಬೋದು ಎಂಬಳಗೆ ಹೆಚ್ಚಿದ ಕೆಚ್ಚನ ಕೊಚ್ಚುತ್ತ ಈ ಕ್ಷಣ ಕೃಷ್ಣ ಹೆಚ್ಚಿದ ಕೆಚ್ಚನ ಕೊಚ್ಚುತ್ತ ಈ ಕ್ಷಣ ಹೆಚ್ಚಿದ ಕೆಚ್ಚನು ಕೊಚ್ಚುತ್ತ ಈ ಕ್ಷಣ ಹೆಚ್ಚಿದ ಕೆಚ್ಚನ ಕೊಚ್ಚುತ್ತ ಈ ಕ್ಷಣ ಗಾಡಿ ಗಾಟುವೆ ಬರಬಲ ಕಡಿತನ ಬಿಡಿದ ಕಡಿವೆ ಗಾಡಿ ಗಾಟುವೆ ಗಾಡಿ ಗಾಟುವೆ ಗಾಡಿ ಗಾಟುವೆ. ಕೃಷ್ಣ, ಇದು ಕೌರವೇಶ್ವರ, ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಏಕೆಂದರೆ ಅವರು ಹಿಂದೆ ಮಾಡಿರುವ ಕೃತ್ಯಗಳನ್ನು ನೆನೆಸಿಕೊಂಡರೆ ಅವರನ್ನು ಕಡಿದು ಬಿಡುವಷ್ಟು ಕೋಪ ಬರುವುದು. ಇದು ಕೃಷ್ಣ, ಇದು ಗೋಪಿಕಾಂಗನೆಯರ ನಂದನವನವಲ್ಲ. ಇಲ್ಲಿ ತಿನ್ನಲು ಹಾಲು ಬೆಣ್ಣೆಗಳಿಲ್ಲ. ನಾವೇನ್ ಬಳೆ ತೊಟ್ಟು ಕುಳಿತಿಲ್ಲವೋ ಕೃಷ್ಣ. ಇದು ಭೀಕರ ಮೃತ್ಯು ಭಂಜರ. ಎಚ್ಚರ ತಪ್ಪಿದರೆ ನೀನಿಲ್ಲ. ನೀನು ಬಂದ ದಾರಿಯನ್ನೇ ಹಿಡಿಯುವುದೇ ಒಳ್ಳೆಯದು. ಕೊಲ್ಲನೆ ಹೇಳಬೇಡವೋ ಕೇಳಲಾರೆನೋ ನಿನ್ನ ಹೃದಯ. ಕೊಲ್ಲನೆ ಹೇಳಬೇಡವೋ ಕೇಳಲಾರೆನೋ ನಿನ್ನ ಹೃದಯ. ಚೀಳು ಬಿಡುವೆನೋ ನಿನ್ನ ಉದರವ, ಚೀಳು ಬಿಡುವೆನೋ ನಿನ್ನ ಉದರವ. ನಾಳೆ ಸಮೂ ಹಿಂದೆ ಬರಲಿ, ನಾಳೆ ಸಮೂ ಹಿಂದೆ
ಹರಟೆಯ ಬಲ್ಲೆನು ನಾನೆಲ್ಲವನು ಬಲ್ಲೆನು ನಾನೆಲ್ಲವನು ನಿಲ್ಲಿಸೋ ನಿನ್ನ ಹರಟೆಯ ನಿಲ್ಲಿಸೋ ನಿನ್ನ ಹರಟೆಯ ನಿಲ್ಲಿಸೋ ನಿನ್ನ ಹರಟೆಯ ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ರಾಜೇಂದ್ರ ಮಿತ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಇಂತಹ ವೃದ್ಧರಿಗೆ ಸ್ವಾಭಾವಿಕವಾದದ್ದೇ ಹೊರತು ನಮ್ಮಂತಹ ವೀರರಿಗಲ್ಲ. ಕೃಷ್ಣ, ಕರ್ಣ, ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಕರ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ದೂತನಾಗಿ ಬಂದಿಗಲ್ಲೇ ದಾತನಾರೋ ಹಿತವಾಗಿ ಬಯಸಿದರೆ ಫಲಿಸುವುದೇ ಮುನ್ನ ಬಲ್ಪುದು ಘೋರ ಸಮರ. ಅಲೇ ಅಲೇ ಕರ್ಣ, ಸಲ್ಲದು ಪಲ್ಲವನೇ, ಸಲ್ಲದು ರಾಮ ವಲ್ಲಭನೇ. ಗೌರವೇಶ್ವರ ಮಿತ್ರ, ಹಠವಂತರು ನಾವು ಕರ್ಣ, ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆಯಲ್ಲವೇ?
ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿಗಾಗಿ ನನ್ನ ತನು ಮನೆಗಳನ್ನೇ ಅರ್ಪಿಸಲು ಸಿದ್ಧವಾಗಿರುವ ನನ್ನ ಧರ್ಮವೇ ಎಷ್ಟೋ ಮೇಲು ಯದುಪತಿ. ಹಲೇ ಮಿತ್ರ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವೆಂದು ಮಣಿಯುವುದೂ ಇಲ್ಲ, ಮಣಿಯತಕ್ಕ ಮಾತೂ ಇಲ್ಲ. ಬಲೆ ಬಲೆ ಹೆಂಗಾದಿಪ, ನಿನ್ನ ಧರ್ಮದ ನುಡಿಗಳಿಂದ ಯಾದವಾಗ್ರಣಿಯ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇನು ಚಿತ್ತ? ಭಾರತ ಭೂಮಿ ನಿರಾಕರಿಸದಿರೈ, ಭಾರತ ಭೂಮಿ ಸುಯೋಧನ ಕರೆಸಿಗನೇ ಅನುಜಾತರ, ಕರೆಸಿಗನೇ ಅನುಜಾತರ, ಧರೆಯ ನಿಂತು ಜಾತಿ ಪಡೆ ಸಭೆಯಾಗೋವೇರ, ಧರೆಯ ನಿಂತು ಜಾತಿ ಪಡೆ ಸಭೆಯಾಗೋವೇರ, ವೈರವನ ನೀಡಿ ಸೈರಣೆಯ ತಾಳಯ, ವೈರವನ ನೀಡಿ ಸೈರಣೆಯ ತಾಳೈ, ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರದು ನಿಮಿತ ಎನಿಸಿ ಕೊರದರೆಯ ಭಾವ ತೋರೇಶ್ವರ ಹೇಳ್ತಿದ್ನ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರದು ನಿಮಿತ ಎನಿಸಿ ಕೊರದರೆಯ, ಭಾರತ ಭೂಮಿ ಶಶಿ ದುರಾಶ ಸಮಾನ ಶೌರ್ಯ ಸಾಹಸ ವಿರಾಜ ಕೊರಸ ಸೋದರ ನಿರಾಕರಿಸದಿರೈ, ಭಾರತ ಭೂಮಿ ಶಶಿ ದುರಾಶ ದುರಾಶ. ಸುಯೋಧನ, ಆದರೂ ಒಂದು ಮಾತನ್ನು ಹೇಳಿದೆನು. ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು, ಸ್ನೇಹಿತರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನೇಕೆ ಧ್ವಂಸ ಮಾಡುವೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನೂ ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು, ಮಿತ್ರರು ಪುಳಕಿತರಾಗಿ ನಿನ್ನ ನಾಲಾಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿಯೇ ಅಪ್ರತಿಮ ವೀರನೆನಿಸಿದೆ. ಈ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಈ ಸಂಧಿಗೆ ಸಮ್ಮತಿಸು. ಈ ದಾನವ ವಿಜಯಿಯಾದ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ ಕೃಷ್ಣ, ನಿಮ್ಮ ಸಲುವಾಗಿ. ಮುಂದೊದಗುವ ಈ ಭೀಕರ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದುದು ಅಧರ್ಮದ ಕಾರ್ಯವೇ. ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ಸಾಮ್ರಾಟ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲೆ. ಕೃಷ್ಣ, ಯೋಧನ ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲಿ, ರೂಢಿಯೊಳಗವರೆಂತು ಧೀರರೆನಿ ಬರೈ, ಮೂಢತನವಿದಲ್ಲವೇ. ಕೃಷ್ಣ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀನಿದೆಲ್ಲವಾ.
ದುರ್ಯೋಧನ, ಭಿಕ್ಷಾ ವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಕೊಡುವುದು ನನ್ನಿಂದ ಆಗದು ಕೃಷ್ಣ. ಯುದ್ಧದ ಭಯವನ್ನು ತೋರಿಸುವೆಯಾ ಜನಾರ್ದನ? ಯುದ್ಧ ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ ಕೃಷ್ಣ. ಸುಯೋಧನ, ಕ್ಷತ್ರಿಯನೆಂದಿಗೂ ಯುದ್ಧದ ಸಲುವಾಗಿ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಕೂಡದು. ಸ್ಥಿರನಾಗು ಸುಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟದೂತ ಕೇಳಿದುದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದು. ನೆನಪಿನಲ್ಲಿಡು, ಧರ್ಮನಿಷ್ಠರು, ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ಜನನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ ದುರ್ಯೋಧನ? ಕೃಷ್ಣ, ಭೀಷ್ಮ, ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಕೃಷ್ಣ, ದುರ್ಯೋಧನ, ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನೀನಾಗಿಯೇ ಕೊಟ್ಟರೆ ಸರಿ. ಕೊಡದೆ ಹೋದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲ್ಲವೋ ಗೊಲ್ಲ, ಮಾತಿನ ಮಲ್ಲ, ನಿನಗೆ ಏಕೆ ಬುದ್ಧಿ ಇಲ್ಲ? ಎಲ್ಲವನ್ನು ಅವರೇ ಅಪಹರಿಸಲು ಇದೇನು ಗೋಪಿಕಾಂಗನರ ಮನೆಯ ಬೆಣ್ಣೆಯ ಮುದ್ದೆ ಎಂದುಕೊಂಡೆಯಾ? ಅಲ್ಲ, ಕುರುವೀರರಿಂದ ಸಂರಕ್ಷಿಸಲ್ಪಟ್ಟ ಕುರು ಸಾಮ್ರಾಜ್ಯ. ತಿಳಿಯಲಿ, ನೀನು ಮಾತಿನ ಮಲ್ಲನಾದರೆ ನಾನು ಛಲದಂಕ ಮಲ್ಲ. ತಿಳಿದಿರಲಿ ಕೃಷ್ಣ. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೂ ಹೋಗಲಿ. ಇಂದ್ರಪ್ರಸ್ಥ, ವಾನಪ್ರಸ್ಥ, ಜಯಂತ, ವಾರಣಾಸಿ ಮತ್ತು ಏಕದಂತ ಈ 5 ಗ್ರಾಮಗಳನ್ನಾದರೂ ಕೊಡು. ಪಾಂಡವರು ಅಷ್ಟರಲ್ಲೇ ತೃಪ್ತಿ ಹೊಂದುವರು. 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳು ಸಿದ್ಧವಾಗಿರುವವು. ಕರೆದುಕೊಂಡು ಹೋಗಿಬಿಡು. ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವನು. ಪಾಪ ತೆರೆದು ಜೀವಿಸಲಿ. ದುರ್ಯೋಧನ, ಕಟ್ಟ ಕಡೆಯದಾಗಿ ಹೇಳುವೆನು, ಕೇಳಿಸಿಕೋ. ನಮ್ಮ ಭೀಮಸೇನನು ಮಹಾವರಟ. ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವನು. ಅದಕ್ಕಾಗಿ ಅವನ ವಾಸಕ್ಕಾಗಿ ಒಂದು ಊರನ್ನಾದರೂ ಕೊಡೆಯ. ಏನು ಹೇಳಿದೆ ಕೃಷ್ಣ? ಮತ್ತೊಮ್ಮೆ ಹೇಳು. ಈತನು ಕೇಳಿದರೂ ಕೇಳಿಸಿಕೊಂಡರುವಂತೆ ನಟನೆ ಮಾಡುತ್ತಿರುವನಲ್ಲ. ಇರಲಿ ದುರ್ಯೋಧನ, ನಮ್ಮ ಭೀಮಸೇನನು ಮಹಾವರಟ. ಕೃಷ್ಣ, ಅವನಿಗಾಗಿ ಒಂದು ಊರನ್ನಾದರೂ ಕೊಡೆಯ ಎಂದೆ. ಆ ನನ್ನ ವೈರಿ ಭೀಮನಿಗೊಂದು ಊರು, ಆ ನನ್ನ ಕಡು ವೈರಿ ಭೀಮನಿಗೊಂದು ಊರು. ಕೃಷ್ಣ, ಕೆಟ್ಟರು ಸರಿಯೇ ಎದೆಗೆಡದೆ ಹೆಟ್ಟು ಕೊಡನು ಕುರು ಭೂಮಿಯನ. ಕೃಷ್ಣ, ಕೆಟ್ಟರು ಸರಿಯೇ ಎದೆಗೆಡದೆ ಹೆಟ್ಟು ಕೊಡನು ಕುರು ಭೂಮಿಯನ. ಹಟ್ಟ ಹೋಸದಿಂದ ಬುಧವ ಕಟ್ಟಿ ಹೆಟ್ಟಿ ಮೆರವಯ್ಯ ಐದು ಕುಲವ. ಹಟ್ಟಹಾಸದಿಂದ ಬುಧವ ಕಟ್ಟಿ ಹೆಟ್ಟಿ ಮೆರವಯ್ಯ ಐದು ಕುಲವ. ಕಡೆಯ ನಿರ್ಧಾರ ಬೇಳೆ ಧರ್ಮದ ಮಾಡವರೊಡನೆ ಕಡೆಯ ನಿರ್ಧಾರ ಬೇಳೆ. ಕೃಷ್ಣ, ಯೋಗನ ಕುರುಬಲರ ಫಲವಿರಲು ಜನವನ್ನು ಬಿಡದೆ ನೆಲವನ್ನು ಕೊಡೆನು. ಗುರುಬಲರ ಫಲವಿರಲು ಜಲವನ್ನು ಬಿಡದೆ ನೆಲವನ್ನು ಕೊಡೆನು. ಆಕಾಶವು ಮಂಡಲವು ಬರೆದು ಹೋಯಿರಲಿ. ಆಕಾಶವು ಮಂಡಲವೇ ಬರೆದು ಹೋಯಿರಲಿ. ರಾಜ್ಯವನ್ನು ಬಯಸುವವರು ಎಂದು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎಂದು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ಕಡೆಯ ನಿರ್ಧಾರ ಬೇಳೆ
ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಹಟ್ಟ ಕ್ರಮವಾದ ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಅಲ್ಲವೇ ಮಾಧವ? ಹೌದು. ಹಾಗಾದರೆ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯೊಳಿಂದು ಸತ್ಕರಿಸಲಿರುವೆ. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯೊಳಿಂದು ಸತ್ಕರಿಸಲಿರುವೆ. ತಡೆಯ ನಿರ್ಧಾರ ಬೇಡ ಜಡಮತಿ ಮಾನವರೊಡೆಯ ತಡೆಯ ನಿರ್ಧಾರ ಬೇಡ. ಕಟ್ಟರು ಸರಿಯ ಎಡೆಗೆಡದೆ ಬಿಟ್ಟು ಕೊಡಲು ಕೊಡು ಭೂಮಿಯನ. ಕಟ್ಟರು ಸರಿಯ ಎಡೆಗೆಡದೆ ಬಿಟ್ಟು ಕೊಡಲು ಕೊಡು ಭೂಮಿಯನ. ಹತ್ತ ಹೋಗದಿಂದ ಬರುವ ತಟ್ಟಿ ತಟ್ಟಿ ನೆರವೆಯ ಮೈಲಿ ಕುಲವ. ಹತ್ತ ಹೋಗದಿಂದ ಬರುವ ತಟ್ಟಿ ತಟ್ಟಿ ನೆರವೆಯ ಮೈಲಿ ಕುಲವ. ಕಡೆಯ ನಿರ್ಧಾರ ಬೇಡ ಕಡೆಯ ನಿರ್ಧಾರ ಬೇಡ ಕಡೆಯ ನಿರ್ಧಾರ ಬೇಡ. ಕೃಷ್ಣ ಸುಯೋಧನ, ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆಯ ಕಟ್ಟಾಳು ಕೌರವನನ್ನು ಕಂಡು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲವೇ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ನಾನು ಈ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನಿಗೆ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿ. ಕಲಿಯಂಶದಿಂದ ಉದ್ಭವಿಸಿದ ರತ್ನ ಹಸ್ತಿನಾವಧಿಯ ರತ್ನ ಸಿಂಹಾಸನ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದವನೆಂಬ ನಾನು ಆ ಮಸಣದ ಮಣ್ಣಲ್ಲಿ ಮಣ್ಣುಂಡು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೃಷ್ಣ ಏಳು ಮುರಹರಿಯೇ ಹಠ ಮಾಡಿ ಗೆಲ್ಲಲಿಯನ್ನ ರಾಜ್ಯವ. ಏಳು ಮುರಹರಿಯೇ ಹಠ ಮಾಡಿ ಗೆಲ್ಲಲಿಯನ್ನ ರಾಜ್ಯವ. ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಛಲವ ಜಯಿಸಿದನ ಮುದದಿ ಮೇರೆ ಕೊಡುವುದೆಲ್ಲವೋ ರಾಜ್ಯವ. ಕಡೆಯ ಮಾತಿಗೂ ನಿರಂತರದಿ ಕೊಡುವುದೆಲ್ಲವೋ ರಾಜ್ಯವ. ನೊಡನೆ ಯೋಧವ ಕೃಷ್ಣ ಯೋಧನ ಅಪ್ಪಂಡು ನೊಡನೆ ಯೋಧವ ಮಾಡಿ ಜೈಸಲಿ ರಾಜ ನೋಡಿ ಕೊಡುವೆನ. ಮಾಡಿ ಜೈಸಲಿ ರಾಜ ನೋಡಿ ಕೊಡುವೆನ. ಛಲವನ್ನು ಬಿಡೆನು, ನೆಲವ ಕೊಡೆನು. ಛಲವ ಬಿಡೆನು, ನೆಲವ ಕೊಡೆನು. ಛಲವ ಜಯಿಸಿದನ ಮೊದಲು ಮೇರೆಗೆ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿಗೂ ನಿರಂತರದಿ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಯೋಧನ ದೂತದಲ್ಲಿ ಪಾಂಡವರು ಸೋತು ದಾಸರಾಗಿಹರು. ಯೋಧದಲ್ಲಿ ಪಾಂಡವರು ಸೋತು ದಾಸರಾಗಿಹರು. ನೀತಿಯನರಿಯದ ಈ ಥರ ನುಡಿಗೆಯ ನೀತಿಯನರಿಯದ ಈ ಥರ ನುಡಿಗೆಯ ರಣದೊಳು ಸೆಣ ಸೊತ್ತ ಪಡೆಯಲಿ ರಾಜವ. ರಣದೊಳು ಸೆಣ ಸೊತ್ತ ಪಡೆಯಲಿ ರಾಜ. ಕಡೆಯ ಮಾತಿದು ನಿರಂತರದಿ ಕೊಡುವುದಿಲ್ಲವೋ ರಾಜವ. ಕಡೆಯ ಮಾತಿದು ನಿರಂತರದಿ ಕೊಡುವುದಿಲ್ಲವೋ ಬಿಡುವುದಿಲ್ಲವೋ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ದುರ್ಯೋಧನ, ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿ ಎಂದು ನಾಟಕವನ್ನಾಡುತ್ತಿರುವೆಯಾ? ಕೃಷ್ಣ ನೀನೇನು ಸಾಮಾನ್ಯನೇ? ಹಿಂದೆ ಬಲಿಚಕ್ರವರ್ತಿಯಿಂದ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಪಡೆದು 1 ಹೆಜ್ಜೆಯಿಂದ ಭೂಮಿಯನ್ನು, 2ನೇ ಹೆಜ್ಜೆಯಿಂದ ಆಕಾಶವನ್ನು ಮತ್ತು 3ನೇ ಹೆಜ್ಜೆಯಿಂದ ಆ ಬಲಿಯ ತಲೆಯ ಮೇಲಿಟ್ಟು ಆತನನ್ನೇ ಪಾತಾಳಕ್ಕೆ ತುಣಿದ ಮಹಾವೀರನಲ್ಲವೇ ಕೃಷ್ಣ? ಕೃಷ್ಣ ದುರ್ಯೋಧನ, 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟ ಬಲಿಯ ಪಾಡೆ ಹಾಗಾದ ಮೇಲೆ 1 ಊರನ್ನೇನಾದರೂ ಕೊಟ್ಟಿದ್ದೇ ಆದರೆ ಎಂತಹ ಅನರ್ಥ ಸಂಭವಿಸುವುದೆಂದು ನಾನು ಬಹಳ ಚೆನ್ನಾಗಿ ಬಲ್ಲೆ ಕೃಷ್ಣ. 1 ಊರಲ್ಲ, 1 ಗೋಪಾದದಲ್ಲಿ 1 ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ನೀನು ಬಂದ ದಾರಿಯನ್ನು ಇಡಿ.
ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಯೇ ಬಿಟ್ಟೆ ಆ ಕುರುಕುಲದ ಕಳಂಕ ಸ್ವರೂಪನೇ. ತಿರಸ್ಕರಿಸಲಾಗದ ವಿಚಾರವನ್ನು ತಿರಸ್ಕರಿಸುವುದೇ ಉಚಿತವಲ್ಲವೇ ಭರತ ವಂಶದ ಕಳಂಕ ಸ್ವರೂಪನೇ? ಕೌರವೇಶ್ವರ, ಈ ದರ್ಪಿತ ವಾಕ್ಯವನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ಸಹೋದರ ಅಗ್ರಜ, ಇದು ಕೌರವರ ರಾಜ್ಯಸಭೆಯಲ್ಲ, ಪಾಂಡುನಂದವನ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದ ಈ ಪರಿಪುಷ್ಟರಾದ ವೃದ್ಧರು ನಿನ್ನ ನಿಂದೆಯನ್ನು ಹೇಗೆ ಕೇಳುವರು? ಸಮಯ ದೊರೆತರೆ ಯಾವ ದ್ರೋಹ ಚಿಂತೆ ಹೋದ್ರಲ್ಲ. ನಡಿ, ನಾವು ಇಲ್ಲಿ ಒಂದು ಕ್ಷಣವನ್ನು ನಿಲ್ಲಲಾಗದು. ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ.